ಮತ್ತು ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಗೆ ಗೊತ್ತಾಗುತ್ತೆ ಬನ್ನಿ. ಸ್ಟೆಪ್ಸ್ ಇದೆ, ಹುಷಾರು. ಎಸ್, ನಿಧಾನಕ್ಕೆ. 1 2 3 ಸರ್ಪ್ರೈಸ್. ಇದೇನಿದು? ಇದನ್ನೆಲ್ಲ ಯಾಕೆ ಮಾಡಿದ್ರಿ? ಹೆಂಡತಿ ದೇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಮಾಡಿದೆ. ಓಕೆನಾ? ಏನ್ ಓಕೆನಾ ಅಂತ ಕೇಳ್ತಿದ್ದೀರಾ? ಸೂಪರ್ ಡೂಪರ್ ಆಗಿದೆ. ಹೀಗೆಲ್ಲ ಮಾಡಿ ನಿಮ್ ಮೇಲಿರೋ ಪ್ರೀತಿ ಡೈಲಿ ಒಂದೊಂದೇ ಕ್ವಿಂಟಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿದು ಜಸ್ಟ್ ಮ್ಯಾರಿಡ್ ಅಂತ ಬೋರ್ಡ್ ಹಾಕ್ಸಿದ್ದೀರಾ? ಈಗಷ್ಟೇ ಅಫಿಷಿಯಲ್ ಆಗಿ ಮದುವೆ ಆಗಿದ್ದೀವಿ, ಒಬ್ರಿಗೊಬ್ರು ಇನ್ನೂ ಹತ್ರ ಆಗಿದ್ದೀವಿ, ಅದಕ್ಕೆ ಈ ಬೋರ್ಡು. ನನ್ಗಂತೂ ಜಗತ್ತು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಗೊತ್ತಾ? ಪ್ರೀತಿಗಿರೋ ಇನ್ನೊಂದು ಮುಖ ಪರಿಚಯ ಆಗ್ತಿದೆ. ಫೀಲಿಂಗ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅದಕ್ಕೆ ಈ ಕ್ಷಣ ಕಳ್ಕೊಳಕ್ ಮನಸ್ಸೇ ಆಗ್ತಾ ಇಲ್ಲ. ಇವತ್ತು ಇಡೀ ದಿನ ಈ ಗಾಡಿ ಮೇಲೆ ಎಂಜಾಯ್ ಮಾಡೋಣ. ಇಂಥ ಮುದ್ದಾಗಿರೋ ಐಡಿಯಾ ನನ್ ಮುತ್ತಗ್ ಮಾತ್ರ ಬರೋದಕ್ ಸಾಧ್ಯ. ಹಾಗಿದ್ರೆ ವಾಟ್ಸ್ ನೆಕ್ಸ್ಟ್ ಗಾಡಿ ಎತ್ತು ಕೂತ್ಕೊಳ್ಳಿ. ಮದುವೆ ಆದ್ಮೇಲೆ ಇದೇ ನಮ್ಮ ಫಸ್ಟ್ ರೋಡ್ ಟ್ರಿಪ್. ನಾನು ನೀವು ಇವಾಗಷ್ಟೇ ನಮ್ಮ ಪಾಲಕ್ ಬದಲಾಗಿರೋ ಈ ಪ್ರಪಂಚ. ಇವತ್ತಿಗೆ ಸಾಕಾ? ಧಾರಾಳವಾಗಿ ಸಾಕು. ಇವತ್ ನಿನ್ನ ಕೂರ್ಸ್ಕೊಂಡು ಇಡೀ ಊರೇ ರೌಂಡ್ ಹಾಕ್ಸ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲರಿಗೂ ವಿನಂತಿ, ದಯವಿಟ್ಟು ಇವತ್ತು ಯಾರು ಮೇನ್ ರೋಡ್ ಬರಬೇಡಿ. ಹಲೋ ಡಾಕ್ಟ್ರೇ, ನಾನೇನ್ ಅಷ್ಟು ಕೆಟ್ಟದಾಗ ಓಡ್ಸಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದೆ. ಇವತ್ತು ನಾನು ಓಡಿಸ್ತೀನಿ, ನೀವು ಆರಾಮಾಗಿ ಹಿಂದೆ ಕೂತ್ಕೊಳ್ಳಿ. ಓಕೆ ಮೈ ಡಿಯರ್ ಮುದ್ದು. ಯಾಕೋ ಚಳಿ ಆಗ್ತಿದೆ ಅಲ್ವಾ? ಇಲ್ವಲ್ಲ, ಬಿಸಿಲಿದೆ. ಆದ್ರೆ ನನ್ಗೆ ಆಗ್ತಿದೆಯಲ್ಲ. ಸ್ವಲ್ಪ ಗಟ್ಟಿಯಾಗಿ ತಕೊಂಡ್ರೆ ಒಳ್ಳೇದು. ಬರ್ತಾ ಬರ್ತಾ ನಿಮ್ಗೆ ಆಸೆ ಜಾಸ್ತಿ ಆಗ್ತದೆ. ಜಾಸ್ತಿ ಮಾಡಿಸಿದ ಯಾರೋ? ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಎಲ್ಲದಕ್ಕೂ ನೀವೇ ಕಾರಣ. ಮನಸ್ಸಲ್ಲಿ ಪ್ರೀತಿ ಕವಿದ ವಾತಾವರಣ, ಹೃದಯದಲ್ಲಿ ಬೀಸ್ತಾ ಇರೋ ಭಾವನೆಗಳ ಬಿರುಗಾಳಿ, ಪ್ರೇಮದ ಮಳೆ ತಡೆ ಇಲ್ಲದೆ ಸುರಿಯೋ ಹೊತ್ತು. ನಿಮ್ಮ ಸನಿಹ ಇಲ್ಲದೆ ಇದ್ರೆ ಹೇಗೆ ಹೇಳಿ? ಹೇಗೆ ಅಂದ್ರೆ ಹೀಗೆ. ಇವಾಗ ಓಕೆನಾ? ಸೂಪರ್ ಓಕೆ. ಮುದ್ದು, ನಾವ್ ಹೀಗೆ ಹೋಗ್ತಿದೀವಲ್ಲ, ನಿಮ್ಗೆ ಇವತ್ತು ಹಾಸ್ಪಿಟಲ್ ಅಲ್ಲಿ ಯಾವ ಆಪರೇಷನ್ ಇಲ್ವಾ? ಆಲ್ರೆಡಿ ಫೋನ್ ಮಾಡಿ ವಿಚಾರಿಸಾಗಿದೆ. ಇವತ್ತು ಯಾವ ಮೇಜರ್ ಆಪರೇಷನ್ ಇಲ್ಲ. ಇವತ್ತು ನೀವು ಹೇಳ್ತಿರೋ ಕಡೆ ಗಾಡಿ ಕರ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಹೇಳಿ, ಎಲ್ಲಿ ಹೋಗೋಣ? ಹೀಗೆ ಹೋಗ್ತಾ ಇರೋಣ. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡೋದ್ ಬೇಡ. ಎಲ್ಲಿ ಚೆನ್ನಾಗ್ ಅನ್ಸುತ್ತೆ ಅಲ್ಲಿ ನಿಲ್ಸಿ ಎಂಜಾಯ್ ಮಾಡೋಣ. ಓಕೆನಾ? ಓಕೆ. ಲೈಟ್ ಹೌಸ್, ಗುರಿ ಇಲ್ಲದ ಪಯಣ, ಒಂಥರ ಚೆನ್ನಾಗಿದೆ. ಮುದ್ದು, ನನಗೆ ಇನ್ನೊಂದು ವಿಷಯ ಇದೆ, ನೀವ್ ಒಪ್ಕೊಳ್ತೀರಾ? ಏನು? ನೀವು ಸ್ವಲ್ಪ ಗಾಡಿ ಓಡಿಸಿ, ಆಮೇಲೆ ಶೇರಿಂಗ್ ಇಸ್ ಕೇರಿಂಗ್ ನಾನ್ ಓಡಿಸ್ತೀನಿ. ಓಕೆನಾ? ಹೆಂಡತಿ ದೇವರು, ಇವತ್ತು ನೀವು ಹೇಳಿದ್ ಕೇಳೋದಷ್ಟೇ ನನ್ನ ಕೆಲಸ. ಬನ್ನಿ.